ಹಾಯ್ ಸ್ನೇಹಿತರೆ, ನಾಗಪಂಚಮಿಯಂದು ಸಿಂಹ ಸೇರಿ ಈ 5 ರಾಶಿಯವರ ಎಲ್ಲ ಕಷ್ಟಗಳಿಗೆ ಅಂತ್ಯ. ಸೂರ್ಯದೇವನ ವಿಶೇಷ ಅನುಗ್ರಹ. ಸ್ನೇಹಿತರೆ, 5 ರಾಶಿಯವರು ತುಂಬಾ ಅದೃಷ್ಟವಂತ ರಾಶಿಯವರು ಅಂತ ಹೇಳಬಹುದು. ಆ ಕುತೂಹಲ ನಿಮಗೆ ಮೂಡುತ್ತಿದ್ದರೆ ಈಗಲೇ ಆ ರಾಶಿಗಳು ತಿಳಿಸುತ್ತೇನೆ ನೋಡಿ. ವೃಷಭ ರಾಶಿ, ಮೀನರಾಶಿ, ಕುಂಭರಾಶಿ, ಧನುರ್ರಾಶಿ, ಸಿಂಹರಾಶಿ. ನಿಮ್ಮ ವೈವಾಹಿಕ ಜೀವನ, ವೃತ್ತಿ ಜೀವನ ಹಾಗೂ ಆರೋಗ್ಯದಲ್ಲಿ ಹೇಗಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸೂರ್ಯ ಕೇತು ಸಂಯೋಗ ಅನಿರೀಕ್ಷಿತ ಪ್ರಯೋಜನಗಳನ್ನು ನೀಡಲಿದೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯುವಿರಿ. ಅದಕ್ಕಾಗಿ ಬಡ್ತಿಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವ ಸಮಯ ಇದು. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ದುಪ್ಪಟ್ಟಾಗುವುದು. ವೈವಾಹಿಕ ಜೀವನದಲ್ಲಿ ಇದ್ದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ವೈಯಕ್ತಿಕ ಮತ್ತು ವೃತ್ತಿಪರ ಕಾರಣಗಳಿಗಾಗಿ ಪ್ರಯಾಣಿಸುವ ಸಾಧ್ಯತೆಗಳು ಉಂಟು. ಇನ್ನು ವಿವಿಧ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ಇನ್ನು ಮೀನರಾಶಿ. ಸೂರ್ಯದೇವ ಮೀನರಾಶಿಯವರ ಜೀವನದಲ್ಲಿ ಯಶಸ್ಸು ಮತ್ತು ಅದೃಷ್ಟವನ್ನು ತರುತ್ತಾನೆ. ನಿಮ್ಮ ಜೀವನದಲ್ಲಿ ಬಂದಿರುವ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುವ ಸಮಯ ಇದು. ಪ್ರಬಲ ಗ್ರಹಗಳ ಸಂಯೋಗದಿಂದಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ. ಅಲ್ಲದೆ ಕೆಲಸದಲ್ಲಿ ತಮ್ಮ ಪ್ರಯತ್ನಗಳಿಂದ ಹೊಸ ಎತ್ತರವನ್ನು ತಲುಪುವಿರಿ. ಕೆಲಸದಲ್ಲಿ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆಗಳಿವೆ. ಈ ಅವಧಿಯಲ್ಲಿ ಆರೋಗ್ಯ ಉತ್ತಮವಾಗಿರಲಿದೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ಈ ಅವಧಿಯಲ್ಲಿ ಒತ್ತಡವನ್ನು ತೊಡೆದುಹಾಕಲು ಮತ್ತು ಕುಟುಂಬ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ನಿವಾರಿಸಲು ಅವಕಾಶಗಳಿವೆ. ಆರ್ಥಿಕ ಲಾಭಕ್ಕೂ ಅವಕಾಶ ಉಂಟು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಣೆ ಕಾಣುವುದು. ನಿಮಗೆ ಸೂಕ್ತವಾದ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುವ ಸಮಯ ಇದು. ನೀವು ನಿಮ್ಮ ಉದ್ಯೋಗಗಳನ್ನು ಯಶಸ್ವಿಯಾಗಿ ಬದಲಾಯಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಕುಟುಂಬದೊಂದಿಗೆ ಪ್ರಯಾಣಿಸಲು ಅವಕಾಶ ಸಿಗುವುದು. ಇದು ನಿಮ್ಮ ನಡುವಿನ ಪರಿಧಿಯನ್ನು ಬಲಗೊಳಿಸುತ್ತದೆ. ಈ ಅವಧಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರ ಆದಾಯ ದುಪ್ಪಟ್ಟಾಗುವುದು. ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ಎದುರು ನೋಡಲು ಅನುಕೂಲಕರ ಅವಧಿಯಾಗಿದೆ ಕುಂಭರಾಶಿಯವರಿಗೆ. ಸ್ನೇಹಿತರೆ, ಕುಂಭರಾಶಿಯವರು ಯಾರಿದ್ದೀರಾ ಅವರು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಕುಟುಂಬದಲ್ಲಿರುವಂತಹ ರಾಶಿಗಳ್ಯಾವುದು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಹಾಗೆ ನಿಮಗೆ ಯಾವುದಾದರೂ ಅನುಮಾನಗಳಿದ್ದರೆ ಕೇಳಬಹುದು ಸ್ನೇಹಿತರೆ. ಇನ್ನು ಧನುರ್ರಾಶಿ. ಧನುರ್ರಾಶಿಯವರ ಜೀವನದಲ್ಲಿ ಸೂರ್ಯದೇವ ಹಲವಾರು ಬದಲಾವಣೆಗಳನ್ನು ತರಲಿದ್ದಾನೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ನೀವು ಪಡೆಯುವಿರಿ. ನಿಮ್ಮೆಲ್ಲ ಸಾಲಗಳು ತೀರುತ್ತವೆ. ಕೆಲಸದಲ್ಲಿ ಉನ್ನತ ಸ್ಥಾನ ಸಿಗಬಹುದು. ಅಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಸಮಯ. ಬಯಸಿದ ಕೋರ್ಸ್ ಮಾಡಲು ಅವಕಾಶಗಳು ಸಿಗುತ್ತವೆ. ಅಲ್ಲದೆ ಹಣಕಾಸಿನ ಸಮಸ್ಯೆ ಹಾಗೂ ನಿಮಗೆ ಯಾವುದೇ ಹಣಕಾಸಿನಲ್ಲಾಗಬಹುದು ಅಥವಾ ವ್ಯವಹಾರದಲ್ಲಾಗಬಹುದು ಕಷ್ಟಗಳು ದೂರ ಆಗುವುದು. ಇನ್ನು ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಮತ್ತೆ ಪುನರಾರಂಭವಾಗುವುದು. ಹಿಂದೆ ಮಾಡಿದ ಸಾಲವನ್ನು ಇದೀಗ ನೀವು ತೀರಿಸುವಿರಿ. ಇನ್ನು ಸಿಂಹರಾಶಿ. ಸೂರ್ಯ ಕೇತು ಸಂಯೋಗವು ಸಿಂಹರಾಶಿಯವರಿಗೆ ಬಹಳ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ. ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುವುದು. ನೀವು ಕೆಲವು ಕುಟುಂಬ ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ. ಸಿಂಹರಾಶಿಯ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವ ಅವಧಿ ಇದು. ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುವ ಕಾಲ ಇದಾಗಿದೆ. ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದು. ಆರ್ಥಿಕ ತೊಂದರೆಗಳು ಕೊನೆಗೊಳ್ಳುತ್ತವೆ. ಎಲ್ಲ ಯೋಜನೆಗಳು ಉತ್ತಮ ಯಶಸ್ಸನ್ನು ಪಡೆಯುವುದರಿಂದ ಆದಾಯ ದುಪ್ಪಟ್ಟಾಗುವುದು. ನೀವು ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆಯನ್ನು ಪಡೆಯುವಿರಿ. ಈ ಅವಧಿಯಲ್ಲಿ ಆರೋಗ್ಯ ಕೂಡ ನಿಮ್ಮ ಅನುಕೂಲವನ್ನು ಮಾಡಿಕೊಡುತ್ತದೆ. ಅಂದರೆ ಆರೋಗ್ಯದಲ್ಲಿ ತೊಂದರೆ ಇಲ್ಲದ ಹಾಗೆ ಚೆನ್ನಾಗಿರುತ್ತದೆ ಅಂತ. ಸ್ನೇಹಿತರೆ, ನಿಮ್ಮ ರಾಶಿಗಳ್ಯಾವುದು, ನಿಮ್ಮ ಕುಟುಂಬದವರ ರಾಶಿಗಳ್ಯಾವುದು, ಹಾಗೂ ನಿಮ್ಮ ಜನ್ಮ ನಕ್ಷತ್ರ ಯಾವುದು, ಹಾಗೂ ನಿಮ್ಮ ಹುಟ್ಟಿದ ದಿನಾಂಕ ಯಾವುದು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾಗಪಂಚಮಿ ಎಂದು ಸೂರ್ಯ ಕೇತು ಒಟ್ಟಿಗೆ ಸಂಯೋಗ ಆಗುವುದರಿಂದ ಗ್ರಹಣ ಯೋಗ ಸೃಷ್ಟಿಯಾಗುವುದು. ಈ ಯೋಗ ಕೆಲ ರಾಶಿ ಅಂದರೆ ಈಗ ತಿಳಿಸಿದ ಈ 5 ರಾಶಿಯವರ ಭವಿಷ್ಯವನ್ನು ಬದಲಾಯಿಸಲಿದೆ. ಈ 5 ರಾಶಿಯವರ ಕಷ್ಟಗಳು ಕೊನೆಗೊಂಡು ಸೂರ್ಯದೇವನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಲಿದೆ.
ಇನ್ನು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಗ್ರಹಗಳು ಈ ರೀತಿ ಚಲಿಸುವಾಗ ಅವು ಇತರ ಗ್ರಹಗಳೊಂದಿಗೆ ಸಂಪರ್ಕ ಸಾಧಿಸುತ್ತವೆ. ಈ ರೀತಿ ಸಂಪರ್ಕ ಸಾಧಿಸಿದಾಗ ಅಥವಾ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸೇರಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುವುದು. ಈ ಯೋಗಗಳು ಎಲ್ಲ ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಕೇತು ಎರಡು ಶಕ್ತಿಶಾಲಿ ಗ್ರಹಗಳಾಗಿದ್ದು ಅವುಗಳ ಚಲನೆಗಳು ಜನರ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಇನ್ನು ಆಗಸ್ಟ್ 17 ಬೆಳಗ್ಗೆ 8:04 ಗ್ರಹಗಳ ರಾಜ ಸೂರ್ಯ ಸಿಂಹರಾಶಿಗೆ ಸಂಚಾರ ಮಾಡುವುದು. ಕೇತು ಈಗಾಗಲೇ ಸಿಂಹರಾಶಿಯಲ್ಲಿದ್ದ ಕಾರಣ ಈ ಎರಡು ಗ್ರಹಗಳ ಸಂಯೋಗದಿಂದ ಗ್ರಹಣ ಯೋಗ ರೂಪುಗೊಳ್ಳುವುದು. ಇದು ಎಲ್ಲ 12 ರಾಶಿಗಳ ಮೇಲೆ ಪರಿಣಾಮ ಬೀರಲಿದ್ದು ಕೆಲವು ರಾಶಿಗಳಿಗೆ ಅಂದರೆ ಈಗ ತಿಳಿಸಿದಂಥ ಈ 5 ರಾಶಿಗಳಿಗೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುವುದು. ಸೂರ್ಯ ಕೇತು ಸಂಯೋಗದಿಂದ ಈ 5 ರಾಶಿಯವರ ಭವಿಷ್ಯ ಉಜ್ವಲ ಆಗುವುದು ಖಂಡಿತ ಸ್ನೇಹಿತರೆ. ನಿಮಗೆ ನಿಮ್ಮ ರಾಶಿಗಳು ಯಾವುದು ಎಂಬುದು ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೂ ಈ 5 ರಾಶಿಯವರಿಗೆ ಜೀವನ ಈಗ ಹೇಗೆ ನಡೆಯುತ್ತಿದೆ ಅಥವಾ ಉದ್ಯೋಗದಲ್ಲಿ ಯಾವ ರೀತಿ ಅನುಕೂಲಗಳಿವೆ ಅಥವಾ ವೃತ್ತಿ ಜೀವನದಲ್ಲಾಗಬಹುದು ಅಥವಾ ದಾಂಪತ್ಯದಲ್ಲಾಗಬಹುದು ಯಾವ ರೀತಿಯ ಅನುಕೂಲಗಳಿವೆ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಬಹುದು ಸ್ನೇಹಿತರೆ. ಈ 5 ರಾಶಿಯವರಿಗೆ ನಾಗಪಂಚಮಿಯ ಅದೃಷ್ಟ ಅಂತ ಹೇಳಬಹುದು ಸ್ನೇಹಿತರೆ. ಆಗಸ್ಟ್ 17ರಿಂದ ನಿಮ್ಮ ಅದೃಷ್ಟ ಕುಲಾಯಿಸಲಿದೆ. ನೀವು ಅಂದುಕೊಂಡಂತಹ ಜೀವನ, ವ್ಯವಹಾರ, ವ್ಯಾಪಾರ, ವೃತ್ತಿ, ದಾಂಪತ್ಯದಲ್ಲಿ ಯೋಗ ಅಂತ ಅನ್ನಬಹುದು. ಹಣದ ಮಹಾಮಳೆಯೇ ನಿಮ್ಮ ಮೇಲೆ ಸುರಿಯುತ್ತದೆ. ಹಾಗಂತ ಸುಮ್ಮನೆ ಕೂತು ಮಹಾಮಳೆ ಹಣದ ಮಳೆ ಆಗುತ್ತದೆ ಅಂತ ಕೂತರೆ ಖಂಡಿತ ಆಗುವುದಿಲ್ಲ. ನಾವು ಮಾಡುವ ಕೆಲಸವನ್ನು ನಾವು ಮಾಡಬೇಕು, ಫಲಾನುಫಲವನ್ನು ದೇವರಿಗೆ ಬಿಡಬೇಕು. ನೀವು ಮಾಡುವ ಕೆಲಸದಲ್ಲಿ ಬಡ್ತಿಯ ಅವಕಾಶಗಳು ಸಿಗುತ್ತವೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಇನ್ನು ಮನೆಯಲ್ಲಿ ಸುಖದ ವಾತಾವರಣಗಳು ನಿರ್ಮಾಣ ಆಗುತ್ತವೆ. ನಿಮ್ಮ ಮನೆಗಳಲ್ಲಿ ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗಿ ಜೀವನ ಸುಖಕರ ದಾರಿಯಲ್ಲಿ ಸಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗೆ ನಿಮ್ಮ ಮನೆಯಲ್ಲಿರುವವರ ರಾಶಿ, ನಕ್ಷತ್ರಗಳು ಹಾಗೂ ಜನ್ಮ ದಿನಾಂಕ ಯಾವುದು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ಅನುಮಾನಗಳಿದ್ದರೆ ಕೇಳಬಹುದು, ಕಮೆಂಟ್ ಬಾಕ್ಸ್ನಲ್ಲಿ ನಾನು ಉತ್ತರಿಸುತ್ತೇನೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೇನಾದರೂ ಪರಿಹಾರಗಳು ಬೇಕಿದ್ದರೆ ಸೂರ್ಯದೇವನನ್ನು ಅನುಗ್ರಹದಿಂದ ಒಳಿತಾಗುವಂತಹ ಅವಕಾಶಗಳು ಲಭಿಸಲಿ ಅಂತ ಕೇಳುತ್ತೇನೆ. ಏಕೆಂದರೆ ಪರಿಹಾರ ಸೂರ್ಯನನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಈ 5 ರಾಶಿಯವರು ಸೂರ್ಯನನ್ನು ಪ್ರಾರ್ಥನೆ ಮಾಡುವುದರಿಂದ ಅಥವಾ ಸೂರ್ಯದೇವರ ಫೋಟೋವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಇನ್ನೂ ಹೆಚ್ಚಿನ ಅನುಕೂಲಗಳು ನಿಮ್ಮ ರಾಶಿಗೆ ಆಗುತ್ತದೆ ಹಾಗೂ ನಿಮ್ಮ ಮೇಲಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.